ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಲೀಲಾ ಇಲ್ಲಮ್ಮ, ಅವಳನ್ನು ಕರ್ಕೊಂಡು ಬರ್ತೀನಿ ಅಂತ ನೀ ಹೋದೆ, ನೀನು ಬರಲಿಲ್ಲ, ನಿನ್ನನ್ನು ಹುಡ್ಕೊಂಡು ದುರ್ಗಾ ಹೋದ್ಲು, ನೀನೊಬ್ಳನ್ನೇ ಕರ್ಕೊಂಡ್ಬಂದ್ಲು. ಲೀಲಾ ಎಲ್ಲಿ? ಟೈಮ್ ಆಗ್ತಾ ಇದೆ ಇಲ್ಲಿ. ಅಜ್ಜಿ, ಅದು ಅವ್ರು ನೀನು ಹೋಗು, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ನಾನು ಬಂದ್ಬಿಟ್ಟೆ. ಟೆನ್ಷನ್ನೇ ಮಾಡ್ಕೋಬೇಡಿ ಅಜ್ಜಿ, ಅವಳು ಬರೋದೇ ಇಲ್ಲ. ಸರು, ಚೀಪಾಗೆಲ್ಲ ಪ್ಲ್ಯಾನ್ ಮಾಡೋದನ್ನ ಬಿಡು. ಅಯ್ಯೋ, ಪೂಜೆ ನಿಂತೋಗೋದಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ನಾನು ಮಾಡ್ತಿದ್ದೀನಿ. ನೀವ್ಯಾಕೆ ಕವರಿ ಮಾಡ್ಕೋತೀರಾ? ಆರಾಮಾಗಿರಿ. ಅಜ್ಜಿ, ಪೂಜೆ ಶುರುವಾಗೋಕೆ ಇನ್ನು 2 ನಿಮಿಷ ಇರೋದು. ಬಾಸು ಬಂದಿಲ್ಲ, ಮೇಡಮು ಬಂದಿಲ್ಲ. ಅಮ್ಮ, ಏನಾಗ್ತಿದೆ ಇಲ್ಲಿ? ನೆನ್ನೆ ಅಷ್ಟೆಲ್ಲ ಹೇಳಿದ್ದೀನಿ ಅವ್ರಿಗೆ. ಇವ್ರಿಗೇನು ಪೂಜೆ ಮಾಡೋಕ್ಕೆ ಇಷ್ಟ ಇಲ್ವಾ? ಇಲ್ಲ, ನಾನೇ ನೋಡ್ಕೊಂಬರ್ತೀನಿ. ಪೂಜೆಗಿಂತ ಮೊದಲೇ ಭಗವಂತ ವರ ಕೊಟ್ಬಿಟ್ಟ. ನೋಡಿದ್ಯಾ ಸರು, ನೀವು ಮಾಡೋ ಚಿಲ್ಲರೆ ಪ್ಲ್ಯಾನ್ಗಳಿಂದ ನಿಮಗೆ ಹರ್ಟ್ ಆಗುತ್ತೆ ಹೊರತು ಅವರು ಸೋಲಲ್ಲ. ಅದಕ್ಕೆ ಹೇಳೋದು, ಹೊಡೆದ್ರೆ ಆನೆನೆ ಹೊಡಿಬೇಕು ಅಂತ. ಸಾರಿ ಅಕ್ಕ, ಹಣೆ ಬರನೇ ಸರಿ ಇಲ್ಲ. ದಂಪತಿಗಳವರು ಬೇಗ ಬೇಗ ಬನ್ನಿ, ಮುಹೂರ್ತ ಮೀರ್ತಾ ಇದೆ. ಕೂತ್ಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಅರ್ಶಿನ ಕುಂಕುಮ ತಗೊಮ್ಮ.
ಸುಮಂಗಲಿಗೂ ಆರ್ಗಂ ಸಮೇತ ಪಶ್ಯತಾ ಸೌಭಾಗ್ಯಮಸ್ಮೇತಾ ಸ್ಥಾನವೇತನ ದೀರ್ಘ ಸೌಮಂಗಲ್ಯಾಭಿವೃದ್ಧಿರಸ್ತು. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ. ತಮೋರಿಂ ಸರ್ವಾಪೃಣೋರ್ದೋಷುಭಾಕರ ಸ್ವಾಹ ಸೂರ್ಯಾಯ ಇದನ್ನ ಮಮ. ಶರೀರೇ ಜಜರಿ ಭೂತಯಾದಿಗ್ರಸ್ತೆ ವೈದ್ಯಂ ಜಾನಹಿತಂ ವೈದ್ಯಂ ನಾರಾಯಣೋ ಹರಿ ಅಕಾಲ ಮೃತ್ಯುಹರಂ ಸದಾದೇವ ಸಮಸ್ತ ದುರ್ಗೋಪಶ್ರೀ. ನಿಮ್ಗೇನಾದರೂ ಆಗಬೇಕು ಅಂದ್ಕೊಂಡಿದ್ರೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ದೇವ್ರೆ, ಜೊತೆಯಲ್ಲೇ ಮಾಣಿಕ್ಯ ಇದ್ರೂ ನನಗೆ ಅರ್ವಾಗಲಿಲ್ಲ. ಈಗಲಾದರೂ ಅದು ನನಗೆ ಗೊತ್ತಾಯ್ತಲ್ವಾ. ನನ್ನ ಪ್ರೀತಿ ಹೇಳ್ಕೊಂಡ್ಮೇಲೆ ಏಜೆ ನನ್ನ ಹೆಂಡತಿಯಾಗಿ ಒಪ್ಕೋಬೇಕು. ಹಾಗೆ ಮಾಡು ಪ್ಲೀಸ್. ಭಗವಂತ, ಇಷ್ಟು ದಿನಕ್ಕೆ ನನ್ನ ಸೊಸೆ ನನ್ನ ಮಗನ ಪ್ರೀತಿಸಕ್ಕೆ ಶುರು ಮಾಡಿದಾಳೆ. ಅವನು ಇದೇ ತರ ನನ್ನ ಸೊಸೆನ ಪ್ರೀತಿಸಿ ಆದಷ್ಟು ಬೇಗ ಅವರಿಬ್ರು ಒಂದಾಗೋ ಹಾಗೆ ಮಾಡು ತಂದೆ. ನಾನು ಹುಡುಕ್ತಾ ಇರೋಂಥ ಆ ವ್ಯಕ್ತಿ ನನ್ನ ಕೈಗೆ ಸಿಗ್ಲೇಬೇಕು. ಆ ವ್ಯಕ್ತಿಗೆ ನನ್ನ ಕೈಯಾರ ಶಿಕ್ಷೆ ಕೊಡ್ಲೇಬೇಕು. ಏನೇ ಸಂಕಲ್ಪ ಮಾಡಿಕೊಂಡ್ರೂ ಸಂಕಷ್ಟ ಬರೋದನ್ನ ತಪ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಲೀಲಾ ಈ ಮನೆಯಿಂದ ಹೊರಗೆ ಹೋಗೋದು ಕನ್ಫರ್ಮ್. ಓಂ And for your kind information, ಅವಳು ಬರೀ ಲೀಲಾ ಅಲ್ಲ, ಲೀಲಾ ಅಭಿರಾಮ್ ಜೈಶಂಕರ್. ಅಯ್ಯೋ ದೇವ್ರೆ, ನನ್ನ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ. ಮೊನ್ನೆ ತಾನೇ ನಾನು ಏಜೆ ಬರೀ ಫ್ರೆಂಡ್ಸು ಅಂತ ಹೇಳ್ಕೊಂಡು ಓಡಾಡ್ತಿದ್ದು ಪುಟ್ಟ ಹುಡುಗಿ ನಾನು. ಆದರೆ ಈಗ ಏಜೆ ನನ್ನ ಹೆಂಡತಿಯಾಗಿ ಒಪ್ಕೊಂಡಿದ್ದು,
ನಾನು ಏಜೆನ ಲವ್ ಮಾಡ್ತಿರೋದು. ನಾನು ಆಚೆ ಮಲ್ಕೊಂಡಿದ್ದೀನಿ ಅಂತ ಗೊತ್ತಾದಾಗ ಏಜೆ ನನ್ನ ಅವ್ರ ರೂಮಿಗೆ ಕರ್ಕೊಂಡು ಹೋಗಿದ್ದು. ಸೀರೆ ಹಾಳಾಯಿತು ಅಂತ ನನ್ನ ಕಣ್ಣೀರು ಹಾಕುವಾಗ ಏಜೆನೇ ಬಂದು ನನ್ನ ಕಣ್ಣೀರು ಒರೆಸಿ ಯಾವತ್ತು ಯಾರಿಗೂ ಅಂತರ ಹಾಕೊಂಡು ಸೀರೆ ಕೊಡದೆ ಇರೋರು ನನಗೆ ಅಂತರ ಹಾಕೊಂಡು ಸೀರೆ ಕೊಟ್ಟಿದ್ದು. ಅಬ್ಬಬ್ಬಬ್ಬಾ, ಏನಪ್ಪ ಇದು? ನನ್ನ ಮನಸ್ಸು ಉಯ್ಯಾಲೆ ಥರ ತೂಗ್ತಾ ಇದೆ. ಏನಿಲ್ಲ, ಒಬ್ಬೊಬ್ಬಳೆ ಮಾತಾಡ್ಕೊತಾ ಇದೀಯಾ? ಬನ್ನಿ ಅಜ್ಜಿ, ಕೂತ್ಕೊಳ್ಳಿ. ಏನು ಮಾಡೋದು, ಈ ನಡುವೆ ಹಾಗೆ ಆಗೋಗ್ಬಿಟ್ಟಿದೆ. ಒಬ್ಳೇ ನಗ್ತೀನಿ, ಒಬ್ಳೇ ಮಾತಾಡ್ತೀನಿ. ಜೊತೆಗೊಬ್ರು ಇರಬೇಕು ಅಂತ ಅನಿಸುತ್ತೆ. ಆದರೆ ಏನು ಮಾಡಲಿ, ಗುರುಬಲ ಕೂಡ್ ಬರಬೇಕಲ್ವಾ? ಅದು ಕೂಡ್ ಬರುತ್ತೆ ಬಿಡು, ಯೋಚನೆ ಮಾಡಬೇಡ. ನಾನೇನು ಯೋಚನೆ ಮಾಡ್ತಿಲ್ಲಪ್ಪ. ಕಳ್ಳಿ ಕಣೆ ನೀನು. ಬಿಡು, ಈಗ ನಾ ಬಂದಿದ್ದು ಬೇರೆ ಏನೋ ಹೇಳಬೇಕು ಅಂತ. ಹೇಳಿ ಅಜ್ಜಿ. ಅದನ್ನ ಹೇಳಕ್ಕೂ ಬದಲು ಹತ್ರ ಬಾ, ಇಲ್ಲಿ ಹತ್ರ ಬಾ. ಅಂತರ ಸೀರೆಲಿ ನೀ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನನ್ನ ದೃಷ್ಟಿನೇ ತಾಗ್ಬಿಡ್ತು ನಿಂಗೆ. ನಿಜನಾ ಅಜ್ಜಿ? ಕೇಳ್ತಿಯಲ್ಲೇ, ನೀನು ರಾಮ್ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದ್ ಕ್ಷಣ ನನ್ಗೆ ಅಂತರಾನೇ ಬಂದ್ಬಿಟ್ಲೇನೋ ಅಂತ ಅನಿಸ್ಬಿಡ್ತು ಗೊತ್ತಾ? ಹೌದಾ ಅಜ್ಜಿ? ಅಂತರ ಸೀರೆ ನಿನ್ಗೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆಯಾ. ನಂಗಂತೂ ಖುಷಿಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ನನ್ನ ಮಗ ಅಂತರ ಹೋಗಿರೋದನ್ನ ಒಪ್ಕೋತಾ ಇಲ್ಲ. ಆ ನಿಜಾನ ಅರ್ಗಿಸ್ಕೊಳಕ್ಕೆ ಅವನು ಎಷ್ಟು ಒದ್ದಾಡ್ತಿದ್ದಾನೆ ಗೊತ್ತಾ? ನನ್ನ ಮನಸಾರ ಒಂದು ನಿಜ ಹೇಳ್ತೀನಿ ಕೇಳು. ಅಂತರ ನನ್ನ ಮಗನ ನನಗಿಂತ ಚೆನ್ನಾಗಿ ನೋಡ್ಕೊಳ್ಳೋಳು. ಹಾಗೆಲ್ಲ ನನಗೆ ನಾ ಕಣ್ಮುಚ್ಚಿದ್ರೂ ಪರವಾಗಿಲ್ಲ, ನನ್ನ ಮಗನ ನೋಡ್ಕೊಳ್ಳೋಕ್ಕೆ ಅಂತರ ಇದ್ದಾಳೆ ಅನ್ನೋ ಧೈರ್ಯ ಇತ್ತು. ಆದರೆ ಅವಳು ಹೋದ್ಮೇಲೆ ನನ್ನ ಮಗ ಒಂಟಿ ಆಗ್ಬಿಡ್ತಾನೆ. ಅವನ ಗತಿ ಏನಪ್ಪ, ಯಾರು ಇವನ್ನ ನೋಡ್ಕೋತಾರೇನೋ ಕೊರಕ್ಕೆ ಶುರುವಾಗಿ ಹೋಯ್ತು. ಆದರೆ ನೀನು ಬಂದಮೇಲೆ ನನಗೆ ಆ ಥರ ಯಾವ ಭಯನೂ ಇಲ್ಲ. ಅಂತರಾನೇ ನಿನ್ನ ರೂಪದಲ್ಲಿ ಬಂದಿದ್ದಾಳೆ ಅಂತ ಅನ್ನಿಸ್ಬಿಡ್ತು. ನೀಲಾ, ನೀನು ಯಾವಾಗಲೂ ನನ್ನ ಮಗನ ಜೊತೆ ಹೀಗೆ ಇದ್ಬಿಡು. ಅಜ್ಜಿ, ನಿಮಗೆ ನನ್ನ ಮನಸ್ಸಿನ ಮಾತು ಹೇಳಲ್ಲ? ನೀವು ಈ ಭಯ ಎಲ್ಲ ಬಿಟ್ಬಿಡಿ. ಇನ್ಮೇಲೆ ಅವ್ರು ನಿಮ್ಮ ಮಗ ಅಲ್ಲ, ನನ್ನ ಗಂಡ. ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು ಆರಾಮಾಗಿರಿ. ಅಜ್ಜಿ, ನನ್ಗೊಂದು ಸಣ್ಣ ಕೆಲಸ ಇದೆ, ನಾನು ಮುಗಿಸ್ಬಿಟ್ಟು ಬರ್ತೀನಿ ಆಯ್ತಾ? ಬಾಯ್. ನಿಜ ಹೇಳ್ತಿದ್ದೀನಿ ಅಕ್ಕ. ಅಜ್ಜಿ ಇವತ್ತು ನನ್ನ ನೋಡಿದ್ಮೇಲೆ ಅಂತರಾನೇ ನಿನ್ನ ರೂಪದಲ್ಲಿ ಬಂದಿದ್ದಾಳೆ ಅಂತ ಹೇಳಿದಾಗ, ನನ್ನಲ್ಲಿ ನಿಮ್ಮನ್ನ ನೋಡಿದಾಗ ನನಗೆ ಈ ಸ್ಥಾನಕ್ಕೆ ಅರ್ಹತೆ ಇದೆಯೋ ಇಲ್ಲೋ ಅಂತ ಅನಿಸ್ಬಿಡ್ತು. ನಂಗೆ ಯೋಗ್ಯತೆ ಇದೆಯಾ, ನಿಮ್ಮ ಸ್ಥಾನನ ಈ ಮನೇಲಿ ಮುಂದುವರ್ಸ್ಕೊಂಡು ಹೋಗ್ತೀನೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಆದರೆ ಯಾವತ್ತೂ ಬಯಸ್ದೇ ಇರೋ ಸ್ಥಾನನ ನೀವಾಗ ನೀವೇ ನನಗೆ ಕೊಡ್ತಾ ಇದ್ದೀರಾ. ಅಜ್ಜಿ ಕೊಟ್ಟಿದ್ದ ಸೀರೆ ಹಾಳಾಗಿ ಮುಂದೇನು ಮಾಡಬೇಕು ಅಂತ ನಾನು ಯೋಚನೆ ಮಾಡುವಾಗ ನಿಮ್ಮ ಸೀರೆ ಕೊಡಬೇಕು ಅಂತ ಏಜೆ ಮನಸ್ಸಲ್ಲಿ ಭಾವನೆ ಬರ್ಸಿದ್ದು ನೀವೇ ಅನ್ಸುತ್ತೆ ಅಲ್ವಾ? ಅನ್ಸೋದೇನು, ನೀವೇ ಆ ಭಾವನೆನ ಬರ್ಸಿರ್ತೀರಾ. 1 ವರ್ಷ ಆಗ್ತಾ ಬಂತು, ಆದರೆ ಯಾವತ್ತೂ ನಾನು ಏಜೆನ ಪ್ರೀತಿಸ್ತೀನಿ ಅನ್ನೋ ಭಾವನೆ ನಂಗೆ ಬಂದಿರಲಿಲ್ಲ. ಆದರೆ ಈಗ ಅವ್ರಿಲ್ದೆ ಬದುಕೋಕೆ ಆಗಲ್ಲ ಅನ್ನೋ ಮಟ್ಟಿಗೆ ನಾನು ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ನನ್ನ ಮನಸ್ಸಲ್ಲಿ ಈ ಭಾವನೆ ತುಂಬಿದ್ದು ನೀವೇ ಇರ್ಬೋದು. ಅದಕ್ಕೆ ಅಕ್ಕ, ಇವತ್ತು ನಾನು ನಿಮಗೆ
ಒಂದು ಮಾತು ಕೊಡ್ತಾ ಇದ್ದೀನಿ. ಇನ್ಮೇಲಿಂದ ಈ ಮನೆಯಲ್ಲಿ ನಿಮ್ಮ ಸ್ಥಾನನ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ನೀವು ಏಜೇನ ಎಷ್ಟು ಪ್ರೀತಿ ಮಾಡಿದ್ರೋ ಅದಕ್ಕಿಂತ ಹೆಚ್ಚಾಗಿ ನಾನು ಅವ್ರನ್ನ ಪ್ರೀತಿ ಮಾಡ್ತೀನಿ. ನೀವು ಅಂತರ ಆಗಿ ಅಭಿನ ನೋಡ್ಕೋತಾ ಇದ್ರಿ, ನಾನು ಲೀಲಾ ಆಗಿ ಅಭಿರಾಮ್ ಜೈಶಂಕರ್ನ ನೋಡ್ಕೋತೀನಿ. ನಾನು ಅವ್ರಿಗೋಸ್ಕರನೇ ಬದುಕ್ತೀನಿ. ಇದುವರೆಗೂ ಅವ್ರು ನಿಮಗೆ ಅಭಿ ಆಗಿದ್ರು. ಇನ್ಮೇಲಿಂದ ನನಗೆ ಅಭಿರಾಮ್ ಜೈಶಂಕರ್ ಅಂದರೆ ನನ್ನ ಗಂಡ ಆಗಿರ್ತಾರೆ. ಏಜೆ ನನ್ನ ಪ್ರೀತಿನ ಒಪ್ಕೋಬೇಕು. ನನ್ನಂಥ ಎಡವಟ್ ಮನಸ್ಸಲ್ಲಿ ಪ್ರೀತಿನ ಬರ್ಸಿರೋ ನೀವು ಏಜೆ ಮನಸ್ಸಲ್ಲಿ ನನಗೋಸ್ಕರ ಒಂದು ಸ್ಥಾನ ಕೊಡ್ಸಲ್ವಾ? ಕೊಡಿಸ್ತೀರಾ ಅಲ್ವಾ? ಅದಕ್ಕೆ ಇದನ್ನೆಲ್ಲ ನಾನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನಿಸ್ತು, ಹೇಳ್ಕೊಂಡೆ. ನೀವು ಯಾವಾಗಲೂ ನನ್ನ ಜೊತೆ ಇರ್ತೀರಾ ಅಲ್ವಾ? ಪ್ಲೀಸ್ ಇರಿ. ಇಷ್ಟು ದಿನ ಬಾಂಬ್ ಬ್ಲಾಸ್ಟ್ ಯಾವಾಗ ಆಗುತ್ತೆ, ನಿಮ್ಮ ಪ್ಲಾನ್ ಹೇಗೆ ವರ್ಕ್ ಆಗುತ್ತೆ ಅಂತ ಕೇಳ್ತಾ ಇದ್ರಲ್ಲ, ಆ ದಿನ ಇನ್ನು 2 ದಿನದಲ್ಲಿ ಬರ್ತಾ ಇದೆ. ಅಕ್ಕ, ಇನ್ನು 2 ದಿನ ಯಾಕೆ ವೇಟ್ ಮಾಡಬೇಕು? ಈಗಲೇ ಯಾಕಾಗಬಾರ್ದು? ಒಳ್ಳೇದೆಲ್ಲ ಬೇಗ ಆಗಲಿ ಅನ್ನೋ ಆಸೆ ಅಷ್ಟೇ. 2 ದಿನ ಆದಮೇಲೆ ಯಾಕೆ ಅನ್ನೋ ಪ್ರಶ್ನೆಗೆ ಇರೋದು ಒಂದೇ ಉತ್ತರ. ಅವತ್ತು ಏಜೆ ಬರ್ಡೇ. ಆದರೆ ಏಜೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಯಾವುದೇ ಕಾರಣಕ್ಕೂ ಏಜೆಗೆ ಇನ್ಫಾರ್ಮೇಷನ್ ಹೋಗಬಾರ್ದು. ಯಾಕೆಂದರೆ ಅದು ಸರ್ಪ್ರೈಸ್ ಬರ್ಡೇ. ಅಕ್ಕ, ನಾವೊಂದು ತುಟಿಕ್ ಪಿಟಿಕ್ ಅನ್ನಲ್ಲ, ನೀವು ಹೇಗೆ ಹೇಳ್ತೀರೋ ಹಾಗೆ. ಗುಡ್. ಈ ಸಲ ಏಜೆ ಬರ್ಡೇ ದಿನ ಸರ್ಪ್ರೈಸ್ ಏಜೆಗೆ, ಶಾಕು ಲೀಲಂಗೆ. ಅವಳ ಲೈಫಲ್ಲೇ ಅನ್ಕೊಂಡಿರಬಾರ್ದು ಆ ಥರದ್ದೊಂದು ಶಾಕ್ ಕೊಡ್ತೀನಿ. ನಾನು ಕೊಡೋ ಏಟಿಗೆ ಅವಳಿಗೆ ನಗಬೇಕೋ ಅಳಬೇಕೋ ಗೊತ್ತಾಗದೆ ಕನ್ಫ್ಯೂಷನ್ನಲ್ಲಿ ಹುಚ್ಚಿ ಆಗಬೇಕು. ಹುಚ್ಚಿ ಹಿಡ್ದಿರೋ ಅವಳನ್ನ ಎಲ್ರೆದ್ರಿಗೂ ಏಜೆ ಕೈ ಹಿಡ್ಕೊಂಡು ಹೋಗಿ ಹೊರಗೆ ಹಾಕೋದನ್ನ ನಾನು ನಿಂತ್ಕೊಂಡು ನೋಡಬೇಕು. ಎಷ್ಟು ಧೈರ್ಯ ಇದ್ರೆ ಈ ಮನೆ ಒಳಗೆ ಕಾಲಿಟ್ಟೆ ಅಂತ ನಾನು ಕೇಳಬೇಕು. ನೋಡ್ತಿದ್ದ ಹಾಗೆ ಅವಳು ಮುಖದ ಮೇಲೆ ಬಾಗ್ಲು ಹಾಕ್ಬೇಕು. ನೀವು ಹೇಳ್ತಿರೋದನ್ನ ಕೇಳ್ತಿದ್ರೇನೆ ಎಷ್ಟು ಥ್ರಿಲ್ ಆಗ್ತಿದೆ. ಇನ್ನು ರಿಯಲ್ ಆಗಿ ನೋಡೋದಕ್ಕೆ ಓ ಮೈ ಗಾಡ್ ಎಷ್ಟು ಚೆನ್ನಾಗಿರುತ್ತಲ್ವಾ? ಆಗುತ್ತೆ, ಎಲ್ಲಾನು ಆಗುತ್ತೆ. ಆದರೆ ಅದಕ್ಕೂ ಮುಂಚೆ ನೀನು ಲಕ್ಷ್ಮಿ ಸೇರ್ಕೊಂಡು ಬರ್ಡೇ ಪಾರ್ಟಿನ ರೆಡಿ ಮಾಡಬೇಕು. ನಾನು ಲೀಲಾನ್ ರೆಡಿ ಮಾಡ್ತೀನಿ. ನೀವು ಅನ್ಕೊಂಡ ಹಾಗೆ ಬರ್ಡೇ ಪಾರ್ಟಿನಲ್ಲಿ ಬ್ಲಾಸ್ಟ್ ಆಗೋದು ಬಾಂಬ್ ಅಲ್ಲ, ಆಲ್ ಲೀಲಾ. ನಿಂತ್ಕೊಳ್ಳಿ, ನಾನು ನಿಮ್ಮ ಹತ್ರ ಮಾತಾಡಬೇಕು. ಏನಿಲ್ಲ, ಏನಾದರೂ ಅರ್ಜೆಂಟ್ ವಿಷಯನಾ? ಅರ್ಜೆಂಟ್ ಅಲ್ಲ, ತುಂಬ ಅರ್ಜೆಂಟು. ನಾನು ಏನೋ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ನೀನು ಪ್ಲ್ಯಾನ್ ಮಾಡಿದ್ಯಾ ಲೀಲಾ? ಆದರೆ ಈ ಸಲ ವರ್ಕ್ ಆಗೋದು ನನ್ನ ಪ್ಲ್ಯಾನ್. ಏನು ಪ್ಲ್ಯಾನ್ ಅಂತ ನೀವು ಕೇಳಲೇ ಇಲ್ಲ. ಪ್ಲೀಸ್ 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 ಕೇಳಿ, ಪ್ಲೀಸ್ ದುರ್ಗಾ ಅವರೇ ಕೇಳಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಓಕೆ, ಏನು ಪ್ಲ್ಯಾನ್ ಮಾಡಿದ್ಯಾ? ಛೇ ಹೋಗಿಪ್ಪ, ನಾನು ಹೇಳಲ್ಲ, ನಂಗೆ ನಾಚಿಕೆ ಆಗತ್ತೆ. ಸರಿ ಬಿಡು. ಎಲ್ಗೆ ಹೋಗ್ತಿದ್ದೀರಾ? ಈ ಥರ ಯಾರಾದರೂ ನಾಚ್ಕೋತಿದ್ರೆ ಏನು ಎತ್ತ ಅಂತ ಕಾಡ್ಸಿ ಕೇಳಬೇಕಪ್ಪ. ನಾನೀಗ ನಾಚ್ಕೋತೀನಿ, ಕೇಳಿ ಕೇಳಿ.
ಅದೇನು ಅಂತ ನನಗೂ ಹೇಳಲ್ವಾ ಲೀಲಾ? ಹೇಳು ಪ್ಲೀಸ್. ಅದು ನಾನು ಡಿಸೈಡ್ ಮಾಡಿದ್ದೀನಿ. ಎಜೆ ಬರ್ತ್ಡೇ ದಿನ ನಾನು ಅವ್ರಿಗೆ ಪ್ರಪೋಸ್ ಮಾಡಬೇಕು ಅಂತ. ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಒಂದೇ ಆದಾಗ ಆಗಾಗೋ ಆನಂದ ಇದೆಯಲ್ಲ, ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೂ ಆಗಲ್ಲ. ವಾವ್ ಲೀಲಾ, ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಮತ್ತೆ ಹೆಂಗೆ ನಾವು ಎಜೆ ಬರ್ತ್ಡೇ ದಿನ ತುಂಬಾ ಖುಷಿಯಾಗಿರ್ತಾರೆ. ಅವತ್ತು ನಾನು ನನ್ನ ಲವ್ನ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ತೀನಿ. ಆಗ ಅವರು ಹುಚ್ಚುಡ್ಗಿ, ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ, ಇದನ್ನ ಹೇಳಕ್ಕೆ ಇಷ್ಟು ದಿನ ತಗೊಂಡೆ ಅಂತ ನನ್ನ ಅಪ್ಕೊಂಡು ಎಲ್ರ ಮುಂದೆ ನನ್ನ ಪ್ರೀತಿನ ಒಪ್ಕೋತಾರೆ. ನನ್ಗಂತೂ ಇದೇ ತರ ಆಗುತ್ತೆ ಅಂತ ಅನಿಸ್ತಾ ಇದೆ. ನಿಮ್ಗೇನನ್ಸುತ್ತೆ? ಅನ್ನೋದೇನ್ ಲೀಲಾ, ನಂಗೂ ಅನ್ನಿಸ್ತಾ ಇದೆ. ಆದ್ರೆ ಆಗೋದು ನಿನಗನ್ನಿಸ್ದಂಗಲ್ಲ, ನನಗನ್ನಿಸ್ದ ಹಾಗೆ.